ಇವನು ನಿಜ ಹೇಳ್ತಾ ಇದ್ದಾನ ಸುಮ್ನೆ ತನ್ನ ಮೂಗಿನ ನೆರಕ್ಕೆ ಸುಳ್ಳು ಮಾಡ್ಕೊಳಕ್ ಅದು ಇದು ಹೇಳ್ತಾ ಇದ್ದಾನ ಅನ್ನೋದು ಪ್ರಶ್ನೆ. 82ನೇ ಇಸ್ವಿನಲ್ಲಿ ಅರ್ಜಿ ಕೊಟ್ರೆ 80ನೇ ಇಸ್ವಿ ಆರ್ಡರ್ ಹೆಂಗ್ ಬರುತ್ತೆ? ಬಂತು, ಒಂದ್ ನಿಮಿಷ ಅದ್ ನೋಡೋಣ. ಟು ಡಿಸ್ಕವರ್ ಹೂ ಈಸ್, ಅವನ್ ಸತ್ಯವಂತನೇ, ಸತ್ಯ ಹರಿಶ್ಚಂದ್ರನ ವಂಶದ ಕೊನೆ ತುಂಡೆ ಅಂತ ನೋಡ್ಬೇಕಲ್ಲ ಅವನ್ನ. ಅಲ್ಲ, ಯಾರು ಅಲ್ಲ ಬಿಡಿ. ನೆಕ್ಸ್ಟ್ ಕ್ವಶನ್ ಈಸ್ ದಟ್ ವೆದರ್ ದಿ ಅದರ್ ಸೈಡ್ ಈಸ್ ಸೋ, ವೆದರ್ ಆಲ್ ಆಫ್ ಅಸ್ ಆರ್ ಸೋ ಅಂತ. ದಟ್ ವುಡ್ ಬಿ ದಿ ನೆಕ್ಸ್ಟ್ ಕ್ವಶನ್. ಆಲ್ ರೈಟ್, ವಾಟ್ ಈಸ್ ಹಿಸ್ ಪೊಸಿಷನ್ ಇಸ್ ಲೈಫ್, ಅದನ್ನ ನೋಡ್ಬೇಕಲ್ಲ. ಈಗ ಮೊದಲನೇ ಹೆಂಡತಿ ಮಕ್ಳಿದ್ದಾರೆ, ಅವನ್ ತಗೊಂಡಿರ್ತಕ್ಕಂತ ಸ್ಟ್ಯಾಂಡ್ ಏನು ಅಂದ್ರೆ, ಅವಳು ನನ್ನನ್ನು ಡೆಸರ್ಟ್ ಮಾಡಿದ್ಲು, ಅದಕ್ಕೋಸ್ಕರ ಅವ್ರಿಗೆಲ್ಲ ಸೆಟ್ಲ್ ಮಾಡಿ ಕಳಿಸ್ಬಿಟ್ಟೆ, ಆಮೇಲೆ ವರಲಕ್ಷ್ಮಿ ಮದುವೆ ಮಾಡ್ಕೊಂಡೆ, ಕಾನೂನಾತ್ಮಕವಾಗಿ ಯಾವುದೂ ಆಗಿಲ್ಲ. ಆ ಕಡೆ ಮದುವೆ ಮಾಡಿ ಎಲ್ಲ ಮಾಡಿ ಅವ್ರನ್ನ ಡೆಸರ್ಟ್ ಮಾಡಿದ್ಲು ಅಂತ ಹೇಳಿ ಎಲ್ಲ ಸೆಟ್ಲ್ ಮಾಡಿ ಆಸ್ತಿ ಸಮೇತ ಕೊಟ್ಬಿಟ್ರೆ ತಿರ್ಗಾ ನೀವು ಹಾಸ್ಟ್ಲಿಗೆ ಸೇರ್ಸೋ ಪ್ರಶ್ನೆನೇ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲಾ ಕಡೆ ಅನುಕೂಲಿಸಿಂದು ಆದ ಉತ್ತರಗಳು, ಇಲ್ಲಿ ಹಾರೋದು ಅಲ್ಲಿ ತೋರೋದು, ಇಲ್ಲಿ ಹಾರೋದು ಅಲ್ಲಿ ತೋರೋದು, ಇಲ್ಲಿ ಹಾರೋದು ಅಲ್ಲಿ ತೋರೋದು, ಇದು ಉಪಯೋಗ ಆಗಲ್ಲ. ಯು ಮಸ್ಟ್ ಹ್ಯಾವ್ ಎ ಸ್ಟ್ಯಾಂಡ್. ಕ್ರಾಸ್ ಎಕ್ಸಾಮಿನೇಷನ್ ಟ್ರೆಂಡಲ್ಲಿ ಅದನ್ನೇ ಕೇಳ್ಕೊತಾ ಬಂದಿದ್ದೀರಿ. ಅವತ್ತಿಗೆ ಸಂಬಂಧ ಅರ್ಧೋಯ್ತು. ನೀನ್ ಯಾರೋ ನಿನ್ ಮಕ್ಕಳು ಕರ್ಕೊಂಡು ರೈಟ್ ಹೇಳ್ಬಿಡು, ನನ್ನ ಹತ್ರ ಇರ್ಬೇಡ, ತಗೋ ಇಷ್ಟ ಆಸ್ತಿ ನಿಂಗೆ ಸೆಟ್ಲ್ ಮಾಡ್ಬಿಡಿದೀನಿ. ಇನ್ ಎ ವೇ ಆಫ್ ಔಸ್ಟರ್, ಇನ್ ಎ ವೇ ಆಫ್ ಔಸ್ಟರ್. ಇಟ್ ಮೇ ನಾಟ್ ಬಿ ಇನ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿ ಔಸ್ಟರ್ ಹೇಳ್ದೆ ಇದ್ರು ಕೂಡ ಟ್ರೆಂಡ್ ಔಸ್ಟರ್ ಇದೆ. ಔಸ್ಟರ್ ತಗೊಂಡ್ಬಿಟ್ಟು ಜವಾಬ್ದಾರಿನ ಪ್ರೂವ್ ಮಾಡ್ಬೇಕಾದ್ ನೀವು. ಅವನ್ ಯಾಕೆ ಕೇಳ್ತಾನೆ? So long as my relationship in the joint family is admitted, I continue to be the member of the joint family. I am entitled for the share. ಅದಕ್ಕೆ ಔಸ್ಟರ್ ತಗೊಂಡಿದೆ. ನೆಕ್ಸ್ಟ್, shake his credit by injuring his character, although answer to such questions might tend directly or indirectly to criminate him, or might tend directly or indirectly to expose him to a penalty or forfeiture. It's a lawful question. ರೈಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್. ಇದನ್ನ ಬಹಳ ಇಟ್ಕೊಂಡ್ಬಿಟ್ಟಿದ್ದೆ ನಾನು 146 ಆಸ್ ಎ ಲಾಯರ್. ಯಾಕೆಂದ್ರೆ ಕೆಲವು ಜಡ್ಜಸ್ ಇದು ತಮಗೂ ಎಲ್ಲ ಅನುಭವ ಇದೆ. ಇದ್ಯಾಕ್ರಿ ಕೇಳ್ತೀರಿ, ಅದ್ಯಾಕ್ರಿ ಕೇಳ್ತೀರಿ, ಹಿಂಗ್ಯಾಕ್ರಿ ಹೇಳ್ತೀರಿ, ಹಂಗ್ಯಾಕ್ರಿ ಹೇಳ್ತೀರಿ ಅಂತ. ನಾವು ಅವಾಗ ಸುಮ್ಮನೆ ಹೇಳೋದು, ನೀವು ಇದನ್ನ ಒಂದು ಸೆಕ್ಷನ್ ಒಂಚೂರು ನೋಡ್ಬಿಟ್ಟಿರಿ, ಆಮೇಲೆ ನಿಮ್ಗೆ ಡಿಸಲ್ವ್ ಮಾಡ್ಬೇಕು ಅಂದ್ರೆ ಒಂದು ರೂಲಿಂಗ್ ಕೊಡಿ ಅಂತಿದ್ದೆ. ಆವಾಗ ಇಲ್ಲ ನೀವು ಕೇಳ್ಬಿಡಿ ಎಲ್ಲ ಧೈರ್ಯ ನಿಮ್ಗೂ ಇತ್ತು. ಇವಾಗ ನಾವು ಅಲ್ಲಿ ಹಂಗ್ ಕೇಳದೇ ಇದ್ದಿದ್ರೆ ನಮ್ಮನ್ನ ಗಲಾಟೆ ಮಾಡೋರು, ಎಲ್ಲ ಕ್ವಶನ್ ಓವರ್ ರೂಲ್ಡ್ ಅಂದ್ರೆ ನಾನು ಕೇಳೋದೇನು, ಅದಕ್ಕೆ ಕೇಳ್ತಾ ಇದ್ದೆ. ಮಾಡ್ತಾರೆ. 85ನೇ ಇಸ್ವಿಯಲ್ಲಿ ನಾನು ಮತ್ತೆ ಮದುವೆ ಆದ. ಎರಡನೇ ಹೆಂಡತಿ ಹೆಸರು ವರಲಕ್ಷ್ಮಿ. ಆಕೆ ತವರೂರು ಬಂಗಾರಪೇಟೆ. ಎರಡನೇ ಬಾರಿ ಮದುವೆ ಆದಾಗ ನನ್ನ ಮೊದಲನೇ ಹೆಂಡತಿಯಿಂದ ವಿವಾಹ ವಿಚ್ಛೇದನ ಪಡೆದುಕೊಂಡಿರಲಿಲ್ಲ. ಸರ್ ನಂಬರ್ 59/1ರಲ್ಲಿ 1 ಎಕರೆ 5 ಗುಂಟೆ, ದಟ್ ಈಸ್ 59/1 ಅಂತಂದ್ರೆ ಐಟಮ್ ನಂಬರ್ 1. ಐಟಮ್ ನಂಬರ್ 1 ಅದು 1 ಎಕರೆ 5 ಗುಂಟೆ. ಸರ್ ನಂಬರ್ 136 ಹೊಸ ನಂಬರ್ 194ರಲ್ಲಿ 3 ಎಕರೆ ಸರ್ಕಾರದವರು ನನಗೆ ಮಂಜೂರು ಮಾಡಿದ್ದಾರೆ. ದಟ್ ಈಸ್ ಐಟಮ್ ನಂಬರ್ 3. ಆಯ್ತಾ? 136. ಆಮೇಲೆ ಸರ್ ನಂಬರ್ 11ರಲ್ಲಿ, ಅದು ದಟ್ ಈಸ್ 4th ಐಟಮ್. ಸರ್ ನಂಬರ್ 11ರಲ್ಲಿ 3 ಎಕರೆ, ಅಲ್ಲೂ ಬಂದೆ 3 ಎಕರೆ. ಸರ್ ನಂಬರ್ 45ರಲ್ಲಿ 1 ಎಕರೆ 35 ಗುಂಟೆ, ಅದು ಐಟಮ್ ನಂಬರ್ 5. ಐಟಮ್ ನಂಬರ್ 6 ಅದು 6. ಆಮೇಲೆ ಸರ ನಂಬರ್ 34ರಲ್ಲಿ ದಟ್ ಇಸ್ ಐಟಮ್ ನಂಬರ್ 5, 25 ಗುಂಟೆ ಗೇಣಿ ಆಸ್ತಿಗಳು. ಈ ಎಲ್ಲ ಆಸ್ತಿಗಳು ಕೂಡ ಮಂಜೂರಾಗಿದೆ. 82ನೇ ಇಸ್ವಿನ 82ನೇ ಇಸ್ವಿಯಲ್ಲಿ ಈ ಆಸ್ತಿ ಮಂಜೂರಿಗಾಗಿ ನಾನು ಅರ್ಜಿಗಳನ್ನು ಹಾಕಿದೆ. 80ನೇ ಇಸ್ವಿಯಿಂದ ನಾನು ಆಸ್ತಿಗಳನ್ನು ಬೇಸಾಯ ಮಾಡುತ್ತಿದ್ದೆ. 82ನೇ ಇಸ್ವಿಯಲ್ಲಿ ಆಸ್ತಿಗಳ ಮಂಜೂರಾತಿಗಾಗಿ ಅರ್ಜಿಯನ್ನು ಸಲ್ಲಿಸಿದೆ. ಸೊ 2 ಆನ್ಸರ್ ರಾಂಗು. 73ನಲ್ಲಿ ಇಮಿಡಿಯೇಟ್ ಆಗಿ ಫಾರ್ಮ್ ನಂಬರ್ 7 ಹಾಕ್ಬೇಕಾಗಿತ್ತು. 13/1974. 82ನೇ ಇಸ್ವಿನ ಅರ್ಜಿ ಹಾಕಿದೆ ಅಂದ್ರೆ ನೋ ಇಫ್ ಈಸ್ ಎ ಟೆನೆಂಟ್ ಇನ್ 1980 ನೋ 82ನಲ್ಲಿ ಹಾಕ್ತೀನಿ ಅಂತಾನೆ. ಕಟ್ ಆಫ್ ಡೇಟ್ ಇಟ್ ಸೆಲ್ಫ್ ವಾಸ್ 13/1974. ಅಡಿಷನಲ್ ಎವಿಡೆನ್ಸ್ ಕೊಡಮ್ಮ ಇಲ್ಲಿ. ಅರ್ಜಿ ಅವ್ರ ಅಪೀಲ್ ಜೊತೆಗೆ ಹಾಕಿದೆ. ಈಗ ಮೊನ್ನೆ ಅಡಿಷನಲ್ ಎವಿಡೆನ್ಸ್ಗೆ ಹೋದ್ ಸತಿ ಬಿಫೋರ್ ವೆಕೇಶನ್ ಅರ್ಜಿ ಕೊಟ್ಟಿದ್ದಾರೆ ನೋಡು. ಅವ್ರ ಅಬ್ಜೆಕ್ಷನ್ಸ್ಗೆ ಅಂತ ಕೇಳದೆ ಇದ್ರೆ ಅವಾಗ್ಲೇ ಕನ್ಕ್ಲೂಡ್ ಆಗ್ಬಿಡೋದು. ಅವ್ರ ಅಬ್ಜೆಕ್ಷನ್ಸ್ ಅಂದ್ರೂ ಮುಂದಕ್ಕೆ ಹೋಗ್ಬಿಡ್ತದೆ. ಕೊಡಿ ಕಡೆ
ಅದು ಇರ್ಲಿ, ನೀವು ಹೇಳ್ಬೇಕಾದ್ ನೀವ್ ಹೇಳಿ ಸಾಕು. ನೋಡಿ, ಅವರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ ಕಕ್ಷಿಗಾರರು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅವರ ಕೇಸ್ ಆಡಿರೋದೇ 79-80 ಅಂತ. 80ನೇ ಇಸ್ವಿನಲ್ಲಿ ಅವ್ರ ಸಾಗುವಳಿ ಮಾಡೋ ಪ್ರಶ್ನೆ ಉದ್ಭವ ಆಗಲ್ಲ. ಒಂದೇ ಓದ್ತಾ ಇದ್ದೀನಲ್ಲ, ಆನ್ಸರ್ ಓದ್ತಿರೋದೇ ಹಂಗೆ. 1982ನೇ ಇಸ್ವಿಯಲ್ಲಿ ಈ ಆಸ್ತಿಗಳ ಮಂಜೂರಾತಿಗಾಗಿ ನಾನು ಅರ್ಜಿಗಳನ್ನು ಸಲ್ಲಿಸಿದೆ ಅಂತ, ಆಯ್ತಾ? ಆರ್ಡರ್ ದಿ ಪ್ರೊಸೀಡಿಂಗ್ಸ್ ಇಟ್ಸೆಲ್ಫ್ ಈಸ್ ಆಫ್ ದಿ ಇಯರ್ 1980. ಟು ಸೂಟ್ ದಟ್ ಕನ್ವೀನಿಯನ್ಸ್ ಈ ಸೇಸ್ 74ಕ್ಕಿಂತ ಮುಂಚೆ ಮಾಡ್ಬಿಟ್ಟಿದ್ರು ಅಂತ ತಲೆ ಮೇಲೆ ಬಂದ್ಬಿಡುತ್ತೆ ಅಂತ 80ನೇ ಇಸ್ವಿನಲ್ಲಿ ಕಲ್ಟಿವೇಟ್ ಮಾಡ್ತಿದ್ದೆ ಅಂತ. ಆ ಪ್ರಶ್ನೆನೇ ಬರಲ್ಲ ಅವಾಗ. ಯಾಕೆಂದ್ರೆ ಕಟ್ ಆಫ್ ಡೇಟ್ ಟು ಫೈಲ್ ದಿ ಅಪ್ಲಿಕೇಶನ್ ಫಾರ್ ಫಾರಂ ನಂಬರ್ 7 ವಾಸ್ 1/3/1974. ಆಮೇಲೆ ಅದೊಂದು 11 ತಿಂಗಳು ಯಾರೋ ಬಿಡದೇ ಇದ್ದವ್ರಿಗೆ ಅಂತ ಎಕ್ಸ್ಟೆಂಡ್ ಮಾಡಿದ್ದು. ಅದಾಯ್ತಲ್ಲ, 80ನೇ ಇಸ್ವಿನಲ್ಲಿ ಮಾಡಿದ್ರೆ ಪ್ರಶ್ನೆ ಇಲ್ಲ. ಅವತ್ತಿನವರೆಗೂ ಬಂದವ್ರು ಎಲ್ಲಾರನ್ನ ಹಾಕ್ಬಿಡ್ಬೇಕಾಗಿತ್ತು. ಯಾರು ಹಾಕಿಲ್ವೋ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ದು ಅಷ್ಟೇನೆ. ನೋಡಿ ಅಲ್ಲಿ ಬಂತು. ಅದನ್ನ ಬೇಕಾದ್ರೆ ನೋಟಿಫಿಕೇಶನ್ ತಗೊಳ್ಳೋಣ, ಅದೇನ್ ತೊಂದರೆ ಇಲ್ಲ. there are many number of cases. Forget that even then your proceedings itself is of 1708 of 79-80. So this fellow saying I applied in 82 is incorrect. ಈ ಮೆಮೊರಿ ಅಲ್ಲಪ್ಪ, ಮೆಮೊರಿ ಅಲ್ಲ. At the same time it is also to test the veracity of the person who is saying, to impeach his character. 146 evidence act ಕೊಡು. ಅದು ಏನಾಗ್ಬಿಟ್ಟಿದೆ ನಮ್ಗೆ, ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಹೇಳಿದ್ದೆಲ್ಲ ಡಿನೇ ಮಾಡೋದು ಅಂತ ಆಗ್ಬಿಟ್ಟಿದೆ. ತಾವು ಪ್ರೊಫೆಸರ್, ನಮಗ್ ಪಾಠ ಹೇಳ್ಬೇಕು ನೀವು. ಏನ್ ಮಾಡೋದು, ನಾನ್ ಬೈಯೋಂಗಿಲ್ವೇ? ನಮ್ ತವ್ರ ಮನೆ ಸದಸ್ಯರೇ ನೋಡಿ, 146 ಅಲ್ಲಿ ಟೈಪ್ ಆಫ್ ಕ್ವಶನ್ಸ್ ದಟ್ ಆರ್ ಟು ಬಿ ಆಸ್ಕ್ಡ್. ಸೆಕ್ಷನ್ 146 of the ಎವಿಡೆನ್ಸ್ ಆಕ್ಟ್. Questions lawful in cross examination. Kodi Chandrasekhar Tekodi. When a witness is cross examined, he may, in addition to the questions herein referred to, be asked any questions which tend to test his veracity. So what? ನೋಡಿ, ಡಿಕ್ಕಿ ಬರ್ಡ್ ಅಂಪೈರ್ ಇದ್ದ. ಆವಾಗಿನ ಕಾಲದಿಂದ ಶುರುವಾಗಿತ್ತು. ಈಗ ಮೊನ್ನೆ ಆದವನಿಂದ ಹಿಡಿದು ಮೊನ್ನೆ ಆಯ್ತಲ್ಲ, ಆ ಅಂಪೈರ್ ವರೆಗೂ ಇದೇ ಗಲಾಟೆನೆ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಚಿನ್ ತೆಂಡೂಲ್ಕರ್ ಅವರ ನೇತೃತ್ವದಲ್ಲಿ ನಾವು ಒಂದ್ಸತಿ ನಮ್ಮ ನೆರೆ ರಾಷ್ಟ್ರಕ್ಕೆ ಹೋಗಿದ್ವಿ, ಪಾಕಿಸ್ತಾನಕ್ಕೆ. ಬಾಯ್ಬಿಟ್ಟು ಹೇಳ್ತೀನಿ, ಅದ್ರಲ್ಲೇನು ಯೋಚನೆ ಇಲ್ಲ. ಅಲ್ಲಿ 5 ಟೆಸ್ಟು, 5 ಒನ್ ಡೇ ಇಂಟರ್ನ್ಯಾಷನಲ್, ಎಲ್ಲಾ ವಾಶ್ಔಟ್ ನಾವು, ಆಯ್ತಾ? ಎಲ್ಲ ವಾಶ್ಔಟ್, ಒಂದು ಗೆಲ್ಲಿಲ್ಲ ನಾವು. ಪಾಪ ಅವಮಾನ ಆಗ್ಬಿಡ್ತು ತೆಂಡೂಲ್ಕರ್ ಅವ್ರಿಗೆ, ಕ್ಯಾಪ್ಟನ್ಸಿ. ಲಾಸ್ಟ್ ಫ್ಲೈಟ್ಗೆ ಲಾಹೋರ್ ಇಂದ ಬಂದ್ರು. ಎಲ್ಲಿ ಹಿಂದ್ಗಡೆ ಇನ್ನೊಂದು ಗೇಟ್ ಇದೆ, ಎಲ್ಲಿ ಬಾಂಬೆನಲ್ಲಿ. ಅಲ್ಲಿಂದ ಹೋಗ್ಬಿಡ್ರಣ, ಮರ್ಯಾದೆ ಉಳಿಯುತ್ತೆ ಅಂತ. ಪತ್ರಕರ್ತರು ಬಿಡ್ಬೇಕಲ್ಲ, ಆಮ್ನಿ ಪ್ರೆಸೆಂಟ್ ಅವ್ರು ಅಲ್ಲೂ ಇದ್ರು. ಯಾಕೆಲ್ಲ ಸೋತೋಗ್ಬಿಟ್ರಿ ಅಂತ ಕೇಳಿದ್ರು. ತೆಂಡೂಲ್ಕರ್ ಒಂದು ಉತ್ತರ ಕೊಟ್ರು, ವಿ ಪ್ಲೇಡ್ 11, ದೇ ಪ್ಲೇಡ್ 13 ಅಂತ.